Hello, my dear students. Welcome back to my channel. In this video, I am going to explain questions of computer awareness. Okay, ಕಂಪ್ಯೂಟರ್ ಕುರಿತ ಪ್ರಶ್ನೆಗಳು ಒಂದು ಇವತ್ತಿನ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಕಾಮನ್ ಅದಾವು. ಸೊ ಇಟ್ ಈಸ್ ಬೈಂಡಿಂಗ್ ಆನ್ ಯು ಟು ನೋ ಅಬೌಟ್ ಕಂಪ್ಯೂಟರ್. Okay, let us get started. File extensions are used in order to identify the file type. Whenever a file is created in a computer, ಒಂದು ಕಂಪ್ಯೂಟರ್ ಅಲ್ಲಿ ಒಂದು ಫೈಲ್ ಅನ್ನು ಕ್ರಿಯೇಟ್ ಮಾಡ್ತಾರೆ. ಫೈಲ್ ಇಸ್ ಎ ಕಲೆಕ್ಷನ್ ಆಫ್ ಡಿಫರೆಂಟ್ ಟೈಪ್ಸ್ ಆಫ್ ಡಾಕ್ಯುಮೆಂಟ್ಸ್. ಒಂದು ಬೇರೆ ಬೇರೆ ಡಾಕ್ಯುಮೆಂಟ್ಸ್ ಗಳ ಒಂದು ಕಲೆಕ್ಷನ್ ಏನು ಕರೀತಾರೆ, ಫೈಲ್ ಅಂತ ಕರೀತಾರೆ. ಈ ಫೈಲ್ ನ ಕ್ರಿಯೇಟ್ ಮಾಡಿದ್ಮೇಲೆ ಅದಕ್ಕೊಂದ ಹೆಸರು ಕೊಡ್ತಾರೆ. After that name there will be some letters used. ಒಂದು ಕೆಲವೊಂದಿಷ್ಟು ಲೆಟರ್ಸ್ ಗಳನ್ನ ಅಕ್ಷರಗಳನ್ನು ಯೂಸ್ ಮಾಡ್ತಾರೆ. that is called file extension. ಸೊ ಆ ಫೈಲ್ ಎಕ್ಸ್ಟೆನ್ಷನ್ ಎದಕ್ಕೆ ಯೂಸ್ ಮಾಡ್ತಾರಪ್ಪ ಅಂದ್ರೆ ಐಡೆಂಟಿಫೈ ದಿ ಫೈಲ್ ಟೈಪ್. ಅದು ಎಂತ ಫೈಲ್ ಐತಿ, ಓಕೆ, ವಿಚ್ ಇನ್ಫಾರ್ಮೇಶನ್ ದಟ್ ಈಸ್ ಗೋಯಿಂಗ್ ಟು ಗಿವ್ ಅಸ್. ಅದು ಯಾವ ಇನ್ಫಾರ್ಮೇಶನ್ ನಮಗೆ ಕೊಡ್ತೈತಿ ಅನ್ನೋದ್ರ ಮೇಲೆ ಅದಕ್ಕೊಂದು ಫೈಲ್ ಎಕ್ಸ್ಟೆನ್ಷನ್ ಕೊಡ್ತಾರೆ. ಅದು ನಮಗೇನು ಯೂಸ್ ಆಗತ್ತಪ್ಪ ಅಂದ್ರೆ ಐಡೆಂಟಿಫೈ ದಿ ಫೈಲ್ ಟೈಪ್ ಅಂದ್ರೆ ಅದು ಎಂತ ಪ್ರಕಾರದ ಫೈಲ್ ಐತಿ ಅನ್ನೋದು ನಮಗೆ ಗುರುತಿಸುವುದಕ್ಕೆ ಸುಲಭ ಮಾಡ್ತೈತಿ. ಓಕೆ, ದಿ ಕ್ವಿಕೆಸ್ಟ್ ಅಂಡ್ ಈಸಿಯೆಸ್ಟ್ ವೇ ಇನ್ MS Word to locate a particular word or phrase in a document is to use find command. See, ದಿ ಕ್ವಿಕೆಸ್ಟ್ ಅಂಡ್ ಅರ್ಲಿಯೆಸ್ಟ್ ವೇ ಅಂದ್ರೆ ಅತ್ಯಂತ ಕ್ವಿಕ್ ಅಂದ್ರೆ ಸುಲಭ, ಅತ್ಯಂತ ಬೇಗವಾಗಿ ಆಗುವುದು, ಮತ್ತು ಈಸಿಯೆಸ್ಟ್ ವೇ ಅಂದ್ರೆ ಅತ್ಯಂತ ಸರಳವಾದಂತ ರೀತಿ ಒಂದು ವರ್ಡ್ ಅನ್ನ ಅಥವಾ ಒಂದು ಫ್ರೇಸ್ ಅನ್ನ, ಗ್ರೂಪ್ ಆಫ್ ವರ್ಡ್ಸ್ ಗಳನ್ನ ಇದು MS Word ದಲ್ಲಿ ಕಂಡುಹಿಡಿಯಾಗಿರ್ತಕ್ಕಂಥ ವೇ ಯಾರಪ್ಪ ಅಂದ್ರೆ ಫೈಂಡ್ ಕಮ್ಯಾಂಡ್ ಅನ್ನ ಯೂಸ್ ಮಾಡೋದು. ಈ ಫೈಂಡ್ ಕಮ್ಯಾಂಡ್ ಅನ್ನ ಯೂಸ್ ಮಾಡಿ ನೀವು ಸರ್ಚ್ ಮಾಡೋದ್ರಲ್ಲ ಡಾಕ್ಯುಮೆಂಟ್ ನಲ್ಲಿ ಇರ್ತಕ್ಕಂಥ ಯಾವುದೇ ಒಂದು ವರ್ಡ್ ಅನ್ನ, MS Word ದಲ್ಲಿ ಇರ್ತಕ್ಕಂಥ ಯಾವುದೇ ಒಂದು ವರ್ಡ್ ಅನ್ನ ಮತ್ತು ಒಂದು ಫ್ರೇಸ್, ಗ್ರೂಪ್ ಆಫ್ ವರ್ಡ್ಸ್, ಶಬ್ದಗಳ ಸಮೂಹವನ್ನು ಈ ಫೈಂಡ್ ಕಮ್ಯಾಂಡ್ ಯೂಸ್ ಮಾಡಿ ಸರಳವಾಗಿ ಮತ್ತು ಅತ್ಯಂತ ವೇಗವಾಗಿ ಇದನ್ನು ಕಂಡುಹಿಡಿಯಬಹುದು. A program written in a high level language is referred to as source code. ಒಂದು ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂದ್ರೆ ಉನ್ನತ ಭಾಷೆಯಲ್ಲಿ ಒಂದು ಬರೆದಂತ ಪ್ರೋಗ್ರಾಮ್ ಇದಕ್ಕೆ ಏನ್ ಕರೀತಾರಪ್ಪ ಅಂದ್ರೆ ಈಸ್ ರೆಫರ್ ಟು ಆಸ್ ಸೋರ್ಸ್ ಕೋಡ್. ಈಗ ಏನ್ ಕರೀತಾರೆ, ಸೋರ್ಸ್ ಕೋಡ್ ಅಂತ ಕರೀತಾರೆ. ರೆಫರ್ ಟು ಮೀನ್ಸ್ ರೀಡ್ ಆಸ್, ರೆಫರ್ ಟು ರೀಡ್ ಆಸ್ ಸೋರ್ಸ್ ಕೋಡ್. ಉನ್ನತ ಭಾಷೆಯಲ್ಲಿ ಬರೆದಂತ ಪ್ರೋಗ್ರಾಮ್ ಅನ್ನ ಸೋರ್ಸ್ ಕೋಡ್ ಅಂತ ಕರೀತಾರೆ. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ಅ ಬೈನರಿ ಕೋಡ್ ಅಂದ್ರೆ ಕೆಳಗೆ 4 ಆಪ್ಷನ್ಸ್ ಕೊಡ ನಿಮ್ಗೆ, ಇದರಲ್ಲಿ ಯಾವುದು ಬೈನರಿ ಕೋಡ್ ಅಲ್ಲ ಅನ್ನೋದನ್ನ ಕಂಡುಹಿಡಿಬೇಕು. ಓಕೆ, ಇದರಲ್ಲಿ ಓನ್ಲಿ CISC, that is sixth option is not a binary code and all the other 3 are binary codes. Tiny circuit boards etched onto squares of sand link material called silicon are called chips. You know, sand link material called silicon ಅಂದ್ರೆ ಸಿಲಿಕಾನ್ ಅಂತಕ್ಕಂಥ ಇದು ಸ್ಯಾಂಡಲ್ ಲಿಂಕ್ ಮಟೀರಿಯಲ್ ವಸ್ತುವಿನ ಮೇಲೆ ಬರೆದಂತ ಎಚ್ಡ್ ಆನ್ ಟು ಅಂದ್ರೆ ಸ್ಕ್ವೇರ್ಸ್. ಎದರ ಸ್ಕ್ವೇರ್ಸ್ ಅಂದ್ರೆ ಸ್ಯಾಂಡಲ್ ಲಿಂಕ್ ಮಟೀರಿಯಲ್ ಕಾರ್ಡ್ ಸಿಲಿಕಾನ್ ಅಂತ ಕರಿತಕ್ಕಂಥ ಸ್ಯಾಂಡಲ್ ಲಿಂಕ್ ಮಟೀರಿಯಲ್ ಒಂದು ಸ್ಕ್ವೇರ್ಸ್ ಗಳ ಮೇಲೆ, ಚೌಕಾಕಾರದ ಒಂದು ರಚನೆಗಳ ಮೇಲೆ ಬರೆದಂತ ಸರ್ಕ್ಯೂಟ್ ಬೋರ್ಡ್ಸ್ ಗಳಿಗೆ ಏನ್ ಕರೀತಾರೋ ಚಿಪ್ಸ್ ಅಂತ ಕರೀತಾರೋ. ಸರ್ಕ್ಯೂಟ್ ಬೋರ್ಡ್ಸ್ ಆರ್ ಯೂಸ್ಡ್ ಇನ್ ಎನಿ ಅದರ್ ಎಲೆಕ್ಟ್ರಿಕಲ್ materials devices, also circuit boards used. The brain of a computer is CPU. CPU stands for central processing unit. Okay, the data that we give to the computer are processed in CPU, central processing unit. This is called the brain of a computer. Okay, without this computer can't process any data that we give to that. Okay, ಈ CPU ಇಲ್ಲಿಗಿನ ಕಂಪ್ಯೂಟರ್ ಏನೋ ನಮಗೆ ಇನ್ಫಾರ್ಮೇಶನ್ ಕೊಡುವುದಿಲ್ಲ. ಓಕೆ, ದಿಸ್ CPU ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ acts as a brain of a computer.
ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ಅ ಕಂಪ್ಯೂಟರ್ ಲ್ಯಾಂಗ್ವೇಜ್? ಕೆಳಕೊಟ್ಟಂತ ಆಪ್ಷನ್ಸ್ ಗಳಲ್ಲಿ ಯಾವುದು ಕಂಪ್ಯೂಟರ್ ಲ್ಯಾಂಗ್ವೇಜ್ ಅಲ್ಲ ಅಂತ ಕೇಳರು. ಓಕೆ, ಹಿಯರ್ Lotus is not a computer language and all others, Basic, COBOL and Fortran are all computer language. ಎಲ್ಲವರು ಈ ಲೋಟಸ್ ಅನ್ನ ಬಿಟ್ಟ ಇವು ಎಲ್ಲವೂ ಮೂರು ಕಂಪ್ಯೂಟರ್ ಲ್ಯಾಂಗ್ವೇಜ್ ಗಳದಾವು. ಅಂದ್ರೆ ಕಂಪ್ಯೂಟರ್ಗೆ ಇನ್ಸ್ಟ್ರಕ್ಷನ್ ಕೊಡ್ತಕ್ಕಂತ ಒಂದು ಭಾಷೆಗಳು ಅದಾವು. ಆದ್ರೆ ಲೋಟಸ್ ಅಂತಕ್ಕಂಥದ್ದು ಕಂಪ್ಯೂಟರ್ ಭಾಷೆ ಅಲ್ಲ. ದಿ ಮೋಸ್ಟ್ ವೈಡ್ಲಿ ಯೂಸ್ಡ್ ಕಮರ್ಷಿಯಲ್ ಪ್ರೋಗ್ರಾಮಿಂಗ್ ಕಂಪ್ಯೂಟರ್ ಲ್ಯಾಂಗ್ವೇಜ್ ಈಸ್ ಫೋರ್ಟ್ರಾನ್. ದಿ ಮೋಸ್ಟ್ ವೈಡ್ಲಿ ಅವರ ಅತ್ಯಂತ ವ್ಯಾಪಕವಾಗಿ ಎಲ್ಲ ಜಗತ್ತಿನ ಎಲ್ಲ ಭಾಗಗಳಲ್ಲಿ ಇದನ್ನೇನ್ ಮಾಡ್ತಾರೆ, ಫೋರ್ಟ್ರಾನ್ ನ ಕಮರ್ಷಿಯಲ್ ಪ್ರೋಗ್ರಾಮಿಂಗ್ ಕಂಪ್ಯೂಟರ್ ಲ್ಯಾಂಗ್ವೇಜ್ ಆಗಿ. ಕಮರ್ಷಿಯಲ್ ಪ್ರೋಗ್ರಾಮಿಂಗ್ ಅಂದ್ರೆ ಒಂದು ವ್ಯಾಪಾರದ ಉದ್ದೇಶಕ್ಕಾಗಿ, ವಾಣಿಜ್ಯ ಉದ್ದೇಶಕ್ಕಾಗಿ ಬಳಸ್ತಕ್ಕಂತ ಪ್ರೋಗ್ರಾಮಿಂಗ್ ಕಂಪ್ಯೂಟರ್ ಲ್ಯಾಂಗ್ವೇಜ್ ಆಗಿ ಇದನ್ನ ಫೋರ್ಟ್ರಾನ್ ಅನ್ನ ಇಡೀ ಜಗತ್ತಿನಾದ್ಯಂತ ಅತ್ಯಂತ ವ್ಯಾಪಕವಾಗಿ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಇದನ್ನ ಯೂಸ್ ಮಾಡ್ತಾರೆ. An advantage of a distributed word processing network is, ಅಂದ್ರೆ ಅಡ್ವಾಂಟೇಜ್ ಮೀನ್ಸ್ ಒಂದು ಯೂಸ್. ಎದ್ರ ಯೂಸ್ ಅಂದ್ರೆ ಡಿಸ್ಟ್ರಿಬ್ಯೂಟೆಡ್ ವರ್ಡ್ ಪ್ರೊಸೆಸಿಂಗ್ ನೆಟ್ವರ್ಕ್ ಅಂದ್ರೆ ವರ್ಡ್ ಪ್ರೊಸೆಸಿಂಗ್ ನೆಟ್ವರ್ಕ್ ಅನ್ನು ಹಂಚಿಕೆ ಮಾಡಿದಂತ ವರ್ಡ್ ಪ್ರೊಸೆಸಿಂಗ್ ನೆಟ್ವರ್ಕ್ ಇರ್ತೈತಿ. ಅದರ ಒಂದು ಅಡ್ವಾಂಟೇಜ್ ಅನುಕೂಲ ಏನೇನೈತಿಪ್ಪ ಅಂದ್ರೆ increase number of reports handled, means using this distributed word processing network then a number of other ಹೆಚ್ಚಿನ ಸಂಖ್ಯೆಯ lot of reports can be handled. A number of reports means ಒಂದು more number of reports can be handled ಅಂದ್ರೆ ಅನೇಕ ಸಂಖ್ಯೆಯ ರಿಪೋರ್ಟ್ಸ್ ಗಳನ್ನ ವರದಿಗಳನ್ನು ನಾವು ಈ ಒಂದು ಡಿಸ್ಟ್ರಿಬ್ಯೂಟೆಡ್ ವರ್ಡ್ ಪ್ರೊಸೆಸಿಂಗ್ ಅನ್ನ ನೆಟ್ವರ್ಕ್ ಅನ್ನು ಯೂಸ್ ಮಾಡುವುದನ್ನು ನಾವು ಹ್ಯಾಂಡಲ್ ಮಾಡಬಹುದು, ಮ್ಯಾನೇಜ್ ಮಾಡಬಹುದು, ನಿರ್ವಹಣೆಯನ್ನ ಮಾಡಬಹುದು. ಓಕೆ, ಲೆಟ್ಸ್ ಡಿಲೇ ಇನ್ ಇಂಟರ್ ಆಫೀಸ್ ಕಮ್ಯುನಿಕೇಶನ್ಸ್. ಸಿ ಹಿಯರ್ ಇಂಟರ್ ಆಫೀಸ್. ಇಂಟರ್ ಆಫೀಸ್ ಮೀನ್ಸ್ ಬಿಟ್ವೀನ್ ಟೂ ಆರ್ ಮೋರ್ ಆಫೀಸರ್ಸ್. ಓಕೆ, ಇಂಟರ್ ಬೇರೆ ಮತ್ತು ಇಂಟ್ರಾ ಬೇರೆ. ಇಂಟ್ರಾ ಆಫೀಸ್ ಇತ್ತಪ್ಪ ಅದು ವಿದಿನ್ ಅನ್ ಆಫೀಸ್. ಇಂಟ್ರಾ ಬತ್ತಪ್ಪ ಅಂದ್ರೆ ವಿದಿನ್ ಅನ್ ಆಫೀಸ್ ಅಂದ್ರೆ ಒಂದು ಆಫೀಸ್ ಕಚೇರಿಯ ಒಳಗಡೆ ಏನು ಕಮ್ಯುನಿಕೇಶನ್ಸ್ ಆಗತಿ, ಸಂವಹನಗಳಾಗವು ಅದಕ್ಕದು ಸಂಬಂಧ ಬರುತ್ತೆ. ಬಟ್ ಹಿಯರ್ ಇಸ್ ಇಂಟರ್ ಆಫೀಸ್ ಮೀನ್ಸ್ ಬಿಟ್ವೀನ್ ಟೂ ಆರ್ ಮೋರ್ ಆಫೀಸರ್ಸ್. ಎರಡು ಅಥವಾ ಅನೇಕ ಆಫೀಸರ್ಸ್ ನಡುವೆ ಒಂದು ಕಮ್ಯುನಿಕೇಶನ್ ಆಗಿರ್ತೈತಿ ಫಾರ್ ಎನಿ ಬಿಸಿನೆಸ್ ಪರ್ಪೋಸ್. ಯಾವುದೇ ಒಂದು ವ್ಯವಹಾರದ ಉದ್ದೇಶಕ್ಕಾಗಿ ಮಾತ್ರ ಕಮ್ಯುನಿಕೇಶನ್ ಮಾಡಿರ್ತಾರೋ. ಏನೋ ಒಂದು ಇಮೇಲ್ ಕಳಿಸೋದಾಗ್ಬೋದು, ಲೆಟರ್ ಕಳಿಸೋದಾಗ್ಬೋದು, ಮೆಸೇಜ್ ಅನ್ನ ಕಳಿಸೋದಾಗ್ಬೋದು. ಈ ರೀತಿ ಕಮ್ಯುನಿಕೇಶನ್ ಗಳಲ್ಲಿ ಡಿಲೇ ಕಮ್ಮಿ ಆಗತಿ. ಅಂದ್ರೆ ದೇ ಕ್ಯಾನ್ ಕಮ್ಯುನಿಕೇಟ್ ವೆರಿ ಕ್ವಿಕ್ಲಿ ಆಸ್ ಫಾಸ್ಟ್ ಆಸ್ ಪಾಸಿಬಲ್. ಓಕೆ, ಗ್ರೇಟರ್ ಕಾರ್ಪೊರೇಟ್ ಕಂಟ್ರೋಲ್ ಓವರ್ ಔಟ್ಪುಟ್. ಏನೊಂದು ಔಟ್ಪುಟ್ ಇರ್ತೈತಿ, ಒಂದು ಇನ್ಫಾರ್ಮೇಶನ್ ಏನಿರ್ತೀವಿ, ಅಲ್ಟಿಮೇಟ್ ಇನ್ಫಾರ್ಮೇಶನ್ ಏನಿರ್ತಿ ಅದ್ರ ಮೇಲೆ ಒಂದು ಕಂಪನಿಗಳು ಹೆಚ್ಚಿನ ಒಂದು ಕಂಟ್ರೋಲ್ ಅನ್ನು ಹೊಂದಬಹುದು. ಓಕೆ, ಹಿಯರ್ ಆಲ್ ತ್ರೀ ಆಪ್ಷನ್ಸ್ ಆರ್ ಕರೆಕ್ಟ್. ಓಕೆ, ಸೊ ಕರೆಕ್ಟ್ ಆನ್ಸರ್ ಇಸ್ ಆಲ್ ಆಫ್ ದೀಸ್. ಈ ಎಲ್ಲವೂ ಈ ಎಲ್ಲ ಅಡ್ವಾಂಟೇಜ್ಗಳು ಡಿಸ್ಟ್ರಿಬ್ಯೂಟೆಡ್ ವರ್ಡ್ ಪ್ರೊಸೆಸಿಂಗ್ ನೆಟ್ವರ್ಕ್ ನಮಗೆ ಅವೈಲಬಲ್ ಇರ್ತಾವೆ. ಇನ್ ಕಂಪ್ಯೂಟರ್ ಲ್ಯಾಂಗ್ವೇಜ್ 1 ಕಿಲೋಬೈಟ್ ಈಕ್ವಲ್ಸ್ ಟು 1024 ಬೈಟ್ಸ್. ಕಂಪ್ಯೂಟರ್ ಭಾಷೆ ಒಳಗೆ 1 ಕಿಲೋಬೈಟ್ ಅಂದ್ರ ಏನ್ ಸೂಚಿಸ್ತದ 1024 ಬೈಟ್ಸ್. 1024 ಬೈಟ್ಗಳು ಆದಾಗ 1 ಕಿಲೋಬೈಟ್ ಆಗತಿ. ಓಕೆ, ಅದೇ ರೀತಿ 1024 ಕಿಲೋಬೈಟ್ 1024 KB ಅಂದ್ರೆ ಹಿಂದೆ KBಗಳಾದಾಗ 1 ಮೆಗಾಬೈಟ್ ಅಂದ್ರೆ MB ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಅದೇ ರೀತಿ 1024 MBಗಳು ಅಂದ್ರೆ ಮೆಗಾಬೈಟ್ಗಳು ಕೂಡ 1 ಗಿಗಾಬೈಟ್ GB ಆಗುತ್ತೆ. ಅದೇ ರೀತಿ 1024 ಗಿಗಾಬೈಟ್ಸ್ ಅಂದ್ರೆ GB ಕೂಡ 1 ಟೆರಾಬೈಟ್ ಆಗುತ್ತೆ. ಈ ರೀತಿ ನಾವು ಕಂಪ್ಯೂಟರ್ ಒಂದು ಲ್ಯಾಂಗ್ವೇಜ್ ಗಳಲ್ಲಿ ಒಂದು ಸ್ಟೋರೇಜ್ ಡಿವೈಸಸ್ ಗಳನ್ನ ಮೆಜೂರ್ ಮಾಡ್ತಾರೆ.